ಇಲ್ಲ ಏನೋ ಒಂದು ಕೇಕ್ ಕಟ್ ಮಾಡಿದ್ರೆ ಎಲ್ಲೋ ಏನೋ ಕಟ್ ಮಾಡಿದ ತಕ್ಷಣ ವೇಸ್ಟ್ ಮಾಡ್ತಾರೆ, ಬೊಕ್ಕೆ ಎಲ್ಲೋ ಬಿಸಾಕ್ತಾರೆ. ಒಂದು ಹಾಡು ಕೊಟ್ಟಾಗ ಸರ್, ನಾಳೆ ದಿನ ನನ್ನ ಜೀವ ಹೋದರೂ ಕೂಡ ಹಾಡು ಉಳ್ಕೊಳ್ಳುತ್ತೆ. ಅವ್ರಿಗೊಂದು ಹಾಡು ಮಾಡುವಾಗ ಫ್ಯಾನಾಗಿ ಮುಂಚೆ ಹೋದಾಗ್ಲೂ ಅಷ್ಟೇ ಪ್ರೀತಿ ಕೊಡೋರು. ಒಂದು ಹಾಡು ಗಿಫ್ಟ್ ಮಾಡಿ ಹೋಗಿ ಕೊಟ್ಟಾಗ್ಲೂ ಇವಾಗ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ, ಒಂದು ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀನಿ. ಅವ್ರಿಗೆ ಆ ದೊಡ್ಡ ಗುಣ ಯಾರಿಗೂ ಬರಲ್ಲ ಸರ್. ಅಂದರೆ ನಾವು ನೋಡಿರೋ ಸರ್ ಎಕ್ಸಾಂಪಲ್, ನಾನು ನೋಡಿರೋದು, ನಾನು ಹೇಳೋದು ದಯವಿಟ್ಟು ಯಾರು ಫ್ಯಾನ್ಸ್ ವರ್ ಬೇಡ, ಎಲ್ಲರೂ ನಾವು ಒಂದು ಕುಟುಂಬ ಸರ್. ಇವಾಗ ಎಕ್ಸಾಂಪಲ್ ನಾನು ಬೆಳಿಬೇಕು ಅಂದಾಗ ನಾನು ಒಬ್ಬನೇ ಬೆಳೆಯೋಕ್ಕಾಗುತ್ತೆ ಸರ್? ಆಗಲ್ಲ. ಒಂದು ಕುಟುಂಬ ಬೇಕು ನಮಗೆ. ಅಕ್ಕಿ ಬೇಕು, ಬೇಳೆ ಬೇಕು, ಹೊಟ್ಟೆಗೆ ತಿನ್ನೋದು ಅನ್ನನೇ ಸರ್, ಬೇರೆ ಏನೂ ತಿನ್ನಲ್ಲ ಸರ್. ಅದು ದರ್ಶನ್ ಸರ್ರು ಅದನ್ನು ಒಂದು ಒಳ್ಳೆಯ ಮುಖಾಂತರದಿಂದ ಮಾಡಿದ್ದಾರೆ. ನೀವು ಕೇಕ್ ತರಬೇಡ್ರಯ್ಯ, ಒಂದು ಅಕ್ಕಿ ಮೂಟೆ ತೊಗೊಂಬನ್ರಿ, ಇಲ್ಲ ಎಣ್ಣೆ ಕೊಡಿಸ್ರಿ ಸರ್. ಇದು ಒಳ್ಳೆ ವಿಚಾರ ಅಲ್ವಾ ಸರ್? ಒಬ್ಬರಿಗೆ 30 ರೂಪಾಯಿ ಸರ್, ಒಂದು ಅನ್ನ ಸಾಂಬಾರು 30 ರೂಪಾಯಿ, ಒಂದು ವಾಟ್ರ್ ಬಾಟ್ಲು 10 ರೂಪಾಯಿ ಸರ್, 40 ರೂಪಾಯಿ ಒಬ್ಬನಿಗೆ ಕೊಡಿ. ಒಂದು ದಿನ ಪ್ರತಿದಿನ ಒಬ್ಬೊಬ್ಬನಿಗೆ ಒಂದೊಂದು 30 ದಿನಕ್ಕೆ 30 ಜನಕ್ಕೆ ಕೊಡಿ ಸರ್. ಭಗವಂತ ಯಾಕೆ ನಿಮ್ಗೆ ಒಳ್ಳೇದು ಮಾಡಲ್ಲ ನೋಡ್ತೀನಿ ನಾನು. ಯಾರ್ಯಾರು ಅನ್ನದಾನ ಮಾಡ್ತಾರೋ, ಯಾರ್ಯಾರು ಕರ್ನಾಟಕ ಜನದ ಪ್ರತಿಯೊಬ್ಬ ಮನುಷ್ಯನೂ ದಿನಕ್ಕೆ ಒಂದು ಅನ್ನ ಸಾಂಬಾರು ಕೊಡಿಸ್ತಾರೋ ಅವ್ರ ಮನೆ ಬೆಳಗುತ್ತೆ ಸರ್. ಯಾವತ್ತೂ ನಾವು ಯಾರಿಗೂ ಕೆಟ್ಟದ್ದು ವಹಿಸಲ್ಲ. ನಮ್ಮ ಮನಸ್ಸಲ್ಲಿ ಕೆಟ್ಟದ್ದು ಅನ್ನೋದೇ ಇಲ್ಲ. ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು, ಇವರು ಅವೆಲ್ಲ ಇಲ್ಲ ಸರ್. ಎಲ್ಲರೂ ಬೆಳಿಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತ ಭಗವಂತ ಹೇಳಿರೋದು ಸರ್. ನಾವು ಅಷ್ಟೇ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗಲಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರ, ಇವತ್ತಿನ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಸಂಗೀತ ನಿರ್ದೇಶಕರು, ಸಿಂಗರ್ ಇವತ್ತು ನಮ್ಮ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರ ಅಪ್ಪಟ ಹುಚ್ಚು ಅಭಿಮಾನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗಿರಬೇಕು, ಸುಪ್ರೀತ್ ಗಾಂಧಾರ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವರು ಪ್ರತಿ ವರ್ಷ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾದ ಹಾಡನ್ನು ಅವ್ರಿಗೆ ಕೊಡುಗೆಯಾಗಿ ಒಂದು ಗಿಫ್ಟ್ ರೀತಿಯಲ್ಲಿ ಅವರು ಒಂದು ಹಾಡು ಮಾಡಿ ಅವರ ಒಂದು ಹುಚ್ಚು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ ಪ್ರತಿ ಸರಿ ಕೂಡ. ಈ ವರ್ಷ ಕೂಡ ಆ ದರ್ಶನ್ ಸರ್ ಅವರ 16ನೇ ತಾರೀಕು ಹುಟ್ಟುಹಬ್ಬ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಅದ್ಭುತವಾದ ಹಾಡು ರಚನೆ ಮಾಡಿ ಸಂಗೀತ ಕೂಡ ಅವರೇ ನೀಡಿದ್ದಾರೆ. ಸೊ ಹಾಡಿದ್ದಾರೆ. ನೋಡೋಣ ಆ ಸಾಂಗ್ ಹೆಂಗಿರುತ್ತೆ, ಸೊ ಆ ಹಾಡಿನ ಸಾಲುಗಳು ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಸುಪ್ರೀತ್ ಗಾಂಧಾರ್ ಅವರು ಜೊತೆಯಲ್ಲಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸುಪ್ರೀತ್ ಗಾಂಧಾರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಸೊ ಪ್ರತಿ ವರ್ಷ ಕೂಡ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ನೀವು ಒಂದು ವಿಶೇಷವಾದ ಹಾಡು, ಅದು ನೀವು ದರ್ಶನ್ ಸರ್ ಅವರ ಅಪ್ಪಟ ಅಭಿಮಾನಿ ಅಂತ ಗೊತ್ತು ನಮಗೆ. ಸೊ ನಾವು ಕೇಳಿದ್ದೀವಿ ಹಿಂದಿನ ಎಲ್ಲ ಹಾಡುಗಳು. ಸೊ ಈ ಹಾಡು 10ನೇ ಹಾಡು ಅನ್ಕೊಳ್ತೀವಿ. ಹೌದು ಸರ್, ಹೌದು. ಸೊ 10ನೇ ಹಾಡು ಯಾವ ರೀತಿ ಇರುತ್ತೆ ಅಂತ ನಮಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್, ಕೇಳುವಂಥ ನಿರೀಕ್ಷೆ ಕೂಡ ಇದೆ ನಮಗೆ. ಹೌದು, ಖಂಡಿತವಾಗ್ಲೂ. ಸೊ ಎಲ್ಲ ಕರ್ನಾಟಕ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಹೇಳ್ತಾ, ನಮ್ಮ ಮನೆ ದೇವ್ರ ಸಹೋದರಿ ರೇಣುಕಾ ಎಲ್ಲಮ್ಮನ ನೆನೆಸ್ಕೊಳ್ತಾ, ಈ ವರ್ಷ 10ನೇ ಹಾಡು ಸರ್. ಇದು 2017ರಲ್ಲಿ ಶುರು ಮಾಡಿದಾಗ ಏನೂ ಇರಲಿಲ್ಲ. ಅಭಿಮಾನಿಯಾಗಿ ಅವ್ರ ಮುಂದೆ ಹೋಗಿ ಸಾಂಗ್ ಎಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಫೋಟೋಗೋಸ್ಕರ ಹೋಗಿ ಎಲ್ಲ ಮಾಡಿಕೊಂಡು ಬಂದಾಗ ಬೇರೆ ಅಂದರೆ ಫೋಟೋಗೋಸ್ಕರ ಹೋಗಬಾರ್ದು, ಬೇರೆ ಏನೋ ನನ್ನ ಕಲೆ, ಬೇಸಿಕಲಿ ನಾನೊಬ್ಬ ಸಿಂಗರ್, ಆರ್ಕೆಸ್ಟ್ರಾದಲ್ಲಿ ಇದ್ದವನು. ಸೊ ಏನಾದ್ರು ಮಾಡಬೇಕು ಅನ್ನೋದು ಮಾಡಿ ಹೋಗಿ ಕೊಟ್ಟ ಮೇಲೆ ಸೊ ಅವರೇ ರಿಲೀಸ್ ಮಾಡಿಕೊಟ್ರು ಫಸ್ಟ್ ವರ್ಷ. ಚಿನ್ನ ಅಂತ ಒಂದು ಬೆಂತಟ್ಟಿ ಸಪೋರ್ಟ್ ಮಾಡಿ ಮುಂದೆ ಕಳಿಸ್ಕೊಟ್ರು. ಸೊ ಅವತ್ತಿಂದ ಇವತ್ತರೆಗೂ ನಾನು ಫಿಕ್ಸ್ ಆದೆ ಒಂದು ಸಾಂಗ್ ಮಾಡಲೇಬೇಕು ಅಂತ. ಏನಕ್ಕೆ ಅಂದರೆ ರೀಸನ್ ಸರ್, ಅವರೊಂದು ಮುಗ್ಧತೆ ಆಗಿರ್ಬೋದು, ಅವ್ರು ಕೊಡೋ ಒಂದು ಪ್ರೀತಿ. ನಾವೆಲ್ಲ ಹೊಸಬ್ರು ಸರ್, ನಾವು ಯಾರು ಅಂತ ಫಸ್ಟ್ ಆಫ್ ಆಲ್ ನಾವೆಲ್ಲೋ ಮೂಲೆಯಲ್ಲಿ ಇದ್ದವರು. ಅವ್ರನ್ನ ಕರ್ಕೊಂಬಂದು ಒಂದು ಸಾಂಗ್ ರಿಲೀಸ್ ಮಾಡಿಸ್ತಾರೆ, ಒಂದು ಅಭಿಮಾನ ಕೊಡ್ತಾರೆ ಅಂದಾಗ ಸೊ ನಾನು ಫಿಕ್ಸ್ ಆದೆ ಪ್ರತಿ ವರ್ಷ ಅವ್ರಿಗೊಂದು ಹಾಡು ಗಿಫ್ಟ್ ಮಾಡಬೇಕು. ಏನು ಗೊತ್ತಾ ಸರ್, ಇವಾಗ ಒಂದು ಬೊಕ್ಕೆ ಕೊಟ್ಟರೆ, ಇಲ್ಲ ಏನೋ ಒಂದು ಕೇಕ್ ಕಟ್ ಮಾಡಿಸಿದ್ರೆ ಎಲ್ಲೋ ಏನೋ ಕಟ್ ಮಾಡಿದ ತಕ್ಷಣ ವೇಸ್ಟ್ ಮಾಡ್ತಾರೆ, ಬೊಕ್ಕೆ ಎಲ್ಲೋ ಬಿಸಾಕ್ತಾರೆ. ಒಂದು ಹಾಡು ಕೊಟ್ಟಾಗ ಸರ್, ನಾಳೆ ದಿನ ನನ್ನ ಜೀವ ಹೋದರೂ ಕೂಡ ಹಾಡು ಉಳ್ಕೊಳ್ಳುತ್ತೆ. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಇವತ್ತು ನಮ್ಮ ಜೊತೆಗೆ ಇಲ್ಲ, ಆದರೂ ಕೂಡ ಅವ್ರ ಹಾಡುಗಳು, ಅವ್ರ ಆ್ಯಕ್ಟಿಂಗು ಉಳ್ಕೊಂಡಿದೆ. ನಾವು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಏನಾದ್ರು ಒಂದು ಕೊಡುಗೆ ಕೊಟ್ಟು ಹೋಗಬೇಕು ಸರ್. ಭಗವಂತ ನಮ್ಮನ್ನು ಅದಕ್ಕೆ ಭೂಮಿ ಮೇಲೆ ಬಿಡೋದು. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ಪ್ರತಿ ವರ್ಷ ಒಂದು ಹಾಡು ಕೊಡೋಣ. ಆ ಜನಕ್ಕೆ ಖುಷಿ ಆಗುತ್ತಲ್ವಾ. ಆಮೇಲೆ ಇನ್ನೊಂದು ಅಭಿಮಾನಿಗಳು ಸರ್, ದರ್ಶನ್ ಸರ್ ಅಭಿಮಾನಿಗಳು ಅಷ್ಟು ಪ್ರೀತಿ ಕೊಟ್ಟರು ನನಗೆ ಮೊದಲನೇ ಸಾಂಗ್ ಮಾಡುವಾಗ. ಸೊ ಅಷ್ಟೇ ಪ್ರೀತಿ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಆಗಿದೆ ಸರ್ ಈಗ ಅಭಿಮಾನಿಗಳು ಪ್ರೀತಿ ನನಗೆ ಕೊಡೋದು. ಮುಂಚೆ ಆಗಿದ್ರೆ ಒಂದು 10 ಲೈಕ್ಸು, ಒಂದು 100 ವ್ಯೂಸ್ ಬರೋದು. ಸೊ ಈಗ ಲಕ್ಷಾನುಗಟ್ಟಲೆ, ಮಿಲಿಯನ್ ಗಟ್ಟಲೆ ಜನ ನೋಡ್ತಾರೆ ಅಂದಾಗ ಸೊ ಭಾಳ ಖುಷಿಯಾಗುತ್ತೆ. ಸೊ ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ದರ್ಶನ್ ಸರ್ಗೆ. ಸೊ ಅವ್ರ ಹುಟ್ಟುಹಬ್ಬಕ್ಕೆ ಈಗ ಸಾಂಗ್ ಇನ್ನೇನು ಬರ್ತಿದೆ, 13ನೇ ತಾರೀಕು ರಿಲೀಸ್ ಆಗ್ತದೆ ಸರ್. ಸೊ ದರ್ಶನ್ ಸರ್ ಅವ್ರಿಗೆ ಒಂದು ದೊಡ್ಡ
ಏನು ಹೇಳ್ತಾರೆ ಅಭಿಮಾನಿಗಳ ಸಂಖ್ಯೆ ಇದೆ, ದೊಡ್ಡದು, ತುಂಬ ದೊಡ್ಡದಿದೆ ಅವ್ರಿಗೆ. ಸೊ ಅದರಲ್ಲಿ ನೀವು ಹೇಳಿದ್ರಿ, ನಾನು ದರ್ಶನ್ ಸರ್ ಅವ್ರನ್ನ ಅಭಿಮಾನಿಯಾಗಿ ಭೇಟಿ ಮಾಡ್ತಿದ್ದೆ, ಹೋಗಿ ಫೋಟೋ ತೆಗೆಸ್ಕೊಳಕ್ ಹೋಗ್ತಿದ್ದೆ. ಸೊ ಅದೆಲ್ಲ ಹೇಳಿದ್ರಿ. ಅದಲ್ಲದೆ ನಾನೇನಾದರೂ ಅವ್ರಿಗೆ ಕೊಡುಗೆ ಕೊಡ್ಬೇಕಂತ ಹೇಳಿ ನೀವು ಹಾಡುಗಳನ್ನ ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನೀವು ಹಾಡುಗಳನ್ನ ಬರೀತಿದ್ರಿ. ಸೊ ಇಷ್ಟು ಲಕ್ಷಾಂತರ ಅಭಿಮಾನಿಗಳ ಸಂಖ್ಯೆ ಇದ್ರೂ ಕೂಡ ನೀವು ಬರೆದಂಥ ಹಾಡನ್ನ ಗುರುತಿಸಿ ಅವರು ನಿಮ್ಮನ್ನ ನೋಟಿಸ್ ಮಾಡ್ತಾರಲ್ಲ, ಅದೆಷ್ಟು ಖುಷಿ ಕೊಡುತ್ತೆ ಸರ್. ಭಾಳ ಖುಷಿ ಆಗುತ್ತೆ ಸರ್. ಏನಕ್ಕೆ ಅಂದರೆ ನಾನೊಬ್ಬ ಕಲಾವಿದ ಆಗಿ ನಾನಂತಾನೆ ಅಲ್ಲ ಸರ್, ಎಷ್ಟೋ ಜನ ಕಲಾವಿದರುಗಳಿದ್ದಾರೆ. ಹೌದು, ಒಂದೊಂದು ರೋಡಲ್ಲೂ ಒಬ್ಬೊಬ್ರು ಸಿಂಗರ್ ಸಿಗ್ತಾರೆ ನಮ್ಗೆ ಇವತ್ತು. ಹೌದು. ಸೊ ಇದೇ 10 ವರ್ಷದಿಂದಗಡೆ ಅಷ್ಟು ಇರಲಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಸೊ ಯೂಟ್ಯೂಬಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ವಿಡಿಯೋಗಳನ್ನ. ಸೊ ಆಗ ದರ್ಶನ್ ಸರ್ ನಮ್ಮನ್ನ ಗುರ್ತಿಡ್ದು ಮಾತಾಡಿಸ್ತಾರೆ ಅಂದಾಗ ಒಂದು ಸಾಂಗ್, ಹುಡುಗ ಒಂದು ಸಾಂಗ್ ಮಾಡಿದ್ದಾನಪ್ಪ, ಕರ್ಸು ಅವನ್ನ ಅಂತ ಅವ್ರ ದೊಡ್ಡ ಗುಣ ಸರ್ ಅದು. ಅವ್ರು ಕರೆದು ನಮ್ಮನ್ನು ರಿಲೀಸ್ ಮಾಡಿಕೊಡ್ತಾರೆ ಅಂದಾಗ ಅವ್ರ ದೊಡ್ಡ ಗುಣ ಅಲ್ಲೇ ತೋರಿಸುತ್ತೆ, ಅವ್ರ ದೊಡ್ಡ ಗುಣ. ಸೊ ಭಾಳ ಖುಷಿ ಆಗುತ್ತೆ ನನಗೆ. ಒಬ್ಬ ಫ್ಯಾನ್ ಆಗಿ ಈಗಲೂ ಫ್ಯಾನೇ, ಮುಂದಕ್ಕೂ ಫ್ಯಾನೇ, ಲೈಫ್ ಲಾಂಗು ಅವ್ರಿಗೆ ಫ್ಯಾನಾಗೇ ಇರ್ತೀನಿ. ಅವ್ರಿಗೊಂದು ಹಾಡು ಮಾಡುವಾಗ ಫ್ಯಾನಾಗಿ ಮುಂಚೆ ಹೋದಾಗ್ಲೂ ಅಷ್ಟೇ ಪ್ರೀತಿ ಕೊಡೋರು. ಒಂದು ಹಾಡು ಗಿಫ್ಟ್ ಮಾಡಿ ಹೋಗಿ ಕೊಟ್ಟಾಗ್ಲೂ ಇವಾಗ ಒಂದು ಸ್ವಲ್ಪ ಜಾಸ್ತಿ ಪ್ರೀತಿ, ಒಂದು ಫ್ಯಾಮಿಲಿ ಥರ ಆಗೋಗ್ಬಿಟ್ಟಿದ್ದೀನಿ. ಅದೊಂದು ಭಾಳ ಖುಷಿ ವಿಚಾರ ಸರ್. ಅವ್ರ ಮನೇಲಿ ಎಲ್ರಿಗೂ ಗೊತ್ತು ನಾನು ಹಾಡು ಮಾಡ್ತೀನಿ. ಪ್ರತಿ ವರ್ಷ ನಾನು ಹೋಗಿ ಲಾಸ್ಟ್ ಇಯರ್ ಹೋಗಿ ಕೇಳಿದಾಗ್ಲೂ ಮುಂದಿನ ವರ್ಷ ಯಾವ ಸಾಂಗಪ್ಪ, ಈ ವರ್ಷ ಯಾವ ಸಾಂಗು ಅಂತಾರೆ. ಅಷ್ಟು ಅಂದರೆ ತಲೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಮರ್ತಡೆ ಅಂದರೆ ಒಂದು ಸಾಂಗು ಸುಪ್ರೀತ್ ಕಡೆಯಿಂದ ಒಂದು ಸಾಂಗ್ ಬರುತ್ತೆ ಅನ್ನೋದೊಂದು ಎಲ್ಲ ಅಭಿಮಾನಿಗಳಿಗೂ ಗೊತ್ತು ಸರ್. ಅಂದರೆ ಸಾಕಲ್ವ ಸರ್, ಇನ್ನೇನು ಬೇಕು ನಮಗೆ? ನಮ್ಮ ಕಲೆಗೆ ಒಂದು ಬೆಲೆ ಸಿಕ್ಕಿದಂಗೆ ಆಯ್ತು ಇವತ್ತು. ಸೊ ಎಲ್ರಿಗೂ ಅದೇ. ಫಾರ್ ಎಕ್ಸಾಂಪಲ್ ನೀವು ಆ್ಯಂಕರಿಂಗ್ ಮಾಡಿದಾಗ ಯಾರಾದರೂ ನಿಮ್ಗೆ ಶಬಾಷ್ಗಿರಿ ಹೇಳಿದಾಗ ನಿಮಗೂ ಸೂಪರಪ್ಪ, ನಮಗೊಂದು ಖುಷಿ. ಮನುಷ್ಯ ಒಬ್ಬ ಕಲಾವಿದನಿಗಾಗಲಿ ಯಾರಿಗೇ ಆಗಲಿ ಒಂದು ಚಪ್ಪಾಳೆ, ಒಂದು ವಿಸಿಲ್ಲು, ನೀನು ಚೆನ್ನಾಗಿ ಮಾಡಿದೆಯಾ ಅಂದರೆ ಹೇಳಿದ್ರೆ ನಮ್ಗೆ ಸಾಕು ಸರ್. ಬರೀ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಅವ್ರ ಹತ್ರ. ಸೊ ಅದು ನನಗೆ ದರ್ಶನ್ ಸರ್ ಕಡೆಯಿಂದ, ಅವ್ರ ಕುಟುಂಬದ ಕಡೆಯಿಂದ ಸಿಕ್ಕಿದೆ. ಸ್ಪೆಷಲಾಗಿ ಹೇಳಬೇಕು ಅಂದರೆ ದರ್ಶನ್ ಸರ್ ಅವರ ಅಭಿಮಾನಿಗಳು ಸರ್. ಅವ್ರು ಹೆಂಗೆ ಅಂತಂದರೆ ಸರ್, ನಾನು ಇನ್ನೇನು ಸಾಂಗ್ ರಿಲೀಸ್ ಮಾಡಬೇಕು, ನಾನು ಇನ್ನೇನು ಫೆಬ್ರವರಿ ಬಂದರೆ ಸಾಕು 1ನೇ ತಾರೀಕು. ಈ ಉತ್ತರ ಕರ್ನಾಟಕ ಇದೆ ಗೊತ್ತಾ ಸರ್, ಈ ಹುಬ್ಳಿ, ಧಾರವಾಡ, ಚಿತ್ರದುರ್ಗ, ರಾಯಚೂರು, ಆ ಥರ ಫ್ಯಾನ್ಸ್ ನಾನು ಎಲ್ಲೂ ನೋಡಿಲ್ಲ. ಆ ಲೆವೆಲ್ ಪ್ರೀತಿ ಕೊಡ್ತಾರೆ ಅಭಿಮಾನಿಗಳು ಸರ್, ಆ ಲೆವೆಲ್ ಪ್ರೀತಿ ಕೊಡ್ತಾರೆ ಸರ್. ನನಗೆ ಇವತ್ತು ಬೆಳಗ್ಗೆನೂ ಅಷ್ಟೇ ಫೋನ್ ಮಾಡಿದ್ರು, ಒಂದು ಪೋಸ್ಟ್ ಕಳಿಸೋಣ, ಯಾವಾಗ ಬಿಡಿ, ಬೇಗ ಬಿಡಿ, ಬೇಗ ಬಿಡಿ, ಲಿರಿಕ್ ಕೇಳಿ ನಮಗೆ ಅಂತಾರೆ. ಅಂದರೆ ಇನ್ನೇನು ಬೇಡ ಸರ್ ನಮಗೆ, ಅಷ್ಟು ಪ್ರೀತಿ ಕೊಡ್ತಾರಲ್ಲ ಅಭಿಮಾನಿಗಳು. ಸೊ ಅಷ್ಟೇ ಸಾಕು. ಅದೇ ಥರನೇ ನನ್ನ ಜೊತೆಲಿರೋರೆಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕರ್ನಾಟಕ ಜನತೆಯೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಏನೋ ಒಂದು ಎಲ್ಲೋ ಇದ್ದಂಥ ಒಂದು ಸುಪ್ರೀತ್ನ ಇವತ್ತು ಸುಪ್ರೀತ್ ಗಾಂಧಾರನಾಗಿ ಇಲ್ಲಿ ಕೂರಿಸಿದ್ದಾರೆ. ಸೊ ಭಾಳ ಖುಷಿಯಾಗುತ್ತೆ. ಸ್ಪೆಷಲ್ಲಾಗಿ ಅವರು ಕುಟುಂಬಕ್ಕೆ, ಡಿ ಕುಟುಂಬ ಏನಿದೆ ಗೊತ್ತಾ ಸರ್, ಆ ಇಡೀ ಕುಟುಂಬಕ್ಕೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಾನು. ಎಸ್ ಸರ್. ಮೊನ್ನೆ ಅಷ್ಟೇ ದರ್ಶನ್ ಸರ್ ಅವರು ಒಂದು ಸ್ಪೆಷಲ್ ವಿಡಿಯೋ ಬಿಟ್ಟಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಆ ವಿಡಿಯೋದಲ್ಲಿ ದರ್ಶನ್ ಸರು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ನನ್ನ ಹುಟ್ಟುಹಬ್ಬಕ್ಕೆ ಯಾರೆಲ್ಲ ನೀವು ಹಾಡುಗಳು ಮಾಡಿದ್ದೀರಿ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳಿದರು. ಹೌದು, ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ ಸರ್. ಸರ್ ಇವತ್ತು ಅದು ಸ್ಪೆಷಲಾಗಿ ಹೇಳಿದಾಗ ನಮಗೆ ಅಂದರೆ ನೋಟಿಸ್ ಮಾಡಿದ್ದಾರೆ ಸರ್. ನೋಟಿಸ್ ಮಾಡಿ ಹೇಳ್ತಾರೆ ಅಂದಾಗ ಇನ್ನೇನು ಬೇಕು ಸರ್. ನೋಡಿ, ನನಗೆ ಮೈ ರೋಮಾಂಚನ ಆಗುತ್ತೆ. ಅವ್ರ ಹೆಸರು ಹೇಳಿದ್ರೇ ನಮಗೊಂದು ಪಾಸಿಟಿವ್ ವೈಬು ಸರ್. ಅವರು ನನಗೆ ಹಿಂಗೆ ಕೈ ಕುಲುಕಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ನಡಿಚಿನ ನೀನು ಮಾಡೋ ಚಿನ್ನ ಅಂತ ಕಳಿಸ್ಕೊಟ್ಟಾಗ ನನಗೆ ಅವತ್ತಿಂದ ಇವತ್ತಿನವರೆಗೂ ಸರ್, ನಾನು ಹಿಂದೆ ಅಂದರೆ ನನಗೆ ಆರೋಗ್ಯ ಕೆಟ್ಟೋಗಿತ್ತು, ಆರೋಗ್ಯ ಒಂದು ಸ್ವಲ್ಪ ಡಲ್ಲಾಗಿತ್ತು. ಆವಾಗಲೂ ಕೂಡ ನಾನು ಕುಗ್ಲಿಲ್ಲ. ನಾನು ಡಿಸೈಡ್ ಆಗಿದ್ದೆ, ನಾನು ಮಾಡಿದ್ರೆ ಈ ಸಂಗೀತ ಕ್ಷೇತ್ರದಲ್ಲೇ ಆರ್ಟಿಸ್ಟ್ ಆಗಿಯೇ ನಾನು ಇಲ್ಲೇ ಈ ಭೂಮಿ ಮೇಲೆ ಉಳಿಬೇಕು, ಇಲ್ಲೇ ಸಾಯಬೇಕು ಅನ್ನೋ ಡಿಸೈಡ್ ಆಗಿದ್ದೆ ನಾನು. ಸೊ ಈಗಲೂ ಕೂಡ ಮೊನ್ನೆ ಮಾತಾಡಿದಾಗಲೂ ದರ್ಶನ್ ಸರು ಗುರ್ತಿಡಿತಾರಲ್ಲ, ಯಾರ್ಯಾರು ನನಗೆ ಹಾಡುಗಳು ಮಾಡಿದ್ದೀರಾ ಬರ್ತ್ಡೇಗೆ, ಅವ್ರಿಗೆಲ್ರಿಗೂ ನಾನು ಚಿರಋಣಿ, ನಮ್ಮ ಸೆಲೆಬ್ರಿಟೀಸ್ಗೆ ನಾನು ಚಿರಋಣಿ ಯಾವಾಗಲೂ ಅಂತಾರಲ್ಲ ಸರ್. ಅವ್ರಿಗೆ ಆ ದೊಡ್ಡ ಗುಣ ಯಾರಿಗೂ ಬರಲ್ಲ ಸರ್. ಅಂದರೆ ನಾವು ನೋಡಿರೋ ಸರ್ ಎಕ್ಸಾಂಪಲ್, ನಾನು ನೋಡಿರೋದು, ಡೈರೆಕ್ಟಾಗಿ ನೋಡಿರೋದಾಗಲಿ, ವಿಡಿಯೋ ಮೂಲಕ ಹೇಳಿರೋದಾಗಲಿ, ಅಷ್ಟು ಒಬ್ಬ ಮನುಷ್ಯ ಅಷ್ಟು ಕುಗ್ಗಿದ್ರೂ ಕೂಡ ಬಂದು ಕುತ್ಕೊಂಡು ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂದಾಗ, ಸೊ ಅವ್ರಿಗೆ ಹುಷಾರಿಲ್ಲ, ಬೆನ್ನೋವು, ಈ ಕಡೆ ಡಾಕ್ಟರ್ ಮೆಡಿಸಿನ್ಸು, ಇಂಜೆಕ್ಷನ್ನು ಎಲ್ಲ ಹೇಳಿದ್ರು ಅವತ್ತು. ನಮ್ಗೆ ಭಾಳ ಬೇಜಾರಾಯಿತು. ನಮಗೆ ಅವ್ರ ಬರ್ತಡೇ ಈ ಸಲ ಮಾಡ್ಕೊಳಲ್ಲ ಅನ್ನೋದು ಒಂದು ಬೇಜಾರಿತ್ತು. ಬಟ್ ಯಾವಾಗ ನಮಗೆ ವಿಡಿಯೋ ಮೂಲಕ ಕೊಟ್ಟರು ಸರ್, ನಮ್ಗೆ ಅಲ್ಲೇ ತೃಪ್ತಿ ಆಯಿತು. ಬಸ್ ನಮಗೆ ನೀವು ಬರ್ತಡೇ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ನಿಮ್ಮ ಆರೋಗ್ಯ ಚೆನ್ನಾಗಾಗಬೇಕು, ನೀವು ಖುಷಿಯಾಗಿರಬೇಕು, ಅದೇ ನಿಮ್ಮ ಫೇಸಲ್ಲಿ ಒಂದು ಮುಗ್ಧತೆ ಬೇಕು, ನಮಗೆ ನಿಮ್ಮ ನಗು ಬೇಕು.
ಇನ್ನೇನು ಬೇಡ ಸರ್ ನಮ್ಗೆ ಅವ್ರ ಕಡೆಯಿಂದ. ಯಾಕಂದರೆ ನಾವು ಒಬ್ಬ ಮನುಷ್ಯನಿಗೆ ನಾವು ಒಳ್ಳೇದು ಬಯಸಬೇಕು ಸರ್. ಹೌದು. ನಾವು ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಸರ್. ಅವ್ರ ಫ್ಯಾನ್ಸ್ ಅಂತೆ, ಈ ಫ್ಯಾನ್ಸ್ ಅಂತೆ, ಇವರಂತೆ ಅವರಂತೆ, ಯಾಕೆ ಸರ್ ಬೇಕು ಗಲಾಟೆ? ಹೌದು. ಬೇಡ. ನಾನು ಹೇಳೋದೇನು ಗೊತ್ತಾ ಸರ್, ಅದನ್ನು ಆರ್ಟಿಸ್ಟ್ ಆಗಿ ನಾನು ಎಲ್ಲ ಸಿನಿಮಾಗಳು ನೋಡ್ತೀನಿ ಸರ್. ಈ ಕಡೆ ಸುದೀಪ್ ಸರ್ ಸಿನಿಮಾ ನೋಡ್ತೀನಿ, ಅಪ್ಪು ಸರ್ ಸಿನಿಮಾ ನೋಡ್ತೀನಿ, ಆಮೇಲೆ ಯಾರೋ ನಮ್ಮ ದುನಿಯಾ ವಿಜಯ್ ಸರ್ ಸಿನಿಮಾ ನೋಡ್ತೀನಿ, ಲೂಸ್ ಮಾಧವ್ ಅವ್ರ ಸಿನಿಮಾ ನೋಡಿದ್ದೀನಿ, ಎಲ್ಲ ಸಿನಿಮಾಗಳು ನೋಡಿ ಸರ್. ಧ್ರುವ ಸರ್ಜಾ ಅವ್ರ ಸಿನಿಮಾ ನೋಡಿದ್ದೀನಿ. ನಾನು ಹೇಳೋದು ಸರ್ ಒಂದೇ ಒಂದು ವಿಚಾರ ಹೇಳ್ತೀನಿ, ಅಂದರೆ ಇದು ಮುಟ್ಟಬೇಕು ಸರ್, ಎಲ್ರಿಗೂ ಮುಟ್ಟಬೇಕು. ನಾನು ಹೇಳೋದು ದಯವಿಟ್ಟು ಯಾರು ಫ್ಯಾನ್ಸ್ ವರ್ ಬೇಡ, ಎಲ್ಲರೂ ನಾವು ಒಂದು ಕುಟುಂಬ ಸರ್. ಹೌದು. ಇವಾಗ ಎಕ್ಸಾಂಪಲ್ ನಾನು ಬೆಳಿಬೇಕು ಅಂದಾಗ ನಾನು ಒಬ್ಬನೇ ಬೆಳೆಯೋಕ್ಕಾಗುತ್ತೆ ಸರ್? ಆಗಲ್ಲ. ಒಂದು ಕುಟುಂಬ ಬೇಕು ನಮಗೆ. ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ. ಹೌದು. ಆ ಕುಟುಂಬ ಒಟ್ಟಾಗಿ ಬಂದು ನಿಂತ್ಕೊಳ್ಳಿ ಸರ್. ಯಾರು ಸರ್ ನಮ್ಮನ್ನು ಎದುರಿಸ್ತಾರೆ? ಯಾರೂ ಎದುರಿಸೋಕ್ಕಾಗಲ್ಲ, ನಮ್ಮನ್ನು ಯಾರು ಮುಟ್ಟಕ್ಕೂ ಆಗಲ್ಲ. ಸೊ ಆ ಥರ ನಾನು ಹೇಳೋದು ಸರ್, ನಾನು ದರ್ಶನ್ ಸರ್ ಅಭಿಮಾನಿನೇ. ಸೊ ಹಂಗನ್ಬಿಟ್ಟು ನಾನು ಅವ್ರದ್ದು ಇವ್ರದ್ದು ಅಂತ ನಾನು ಯಾವತ್ತೂ ಏನೂ ಮಾತಾಡಿಲ್ಲ, ಎಲ್ಲೂ ನಾನು ಮಾತಾಡೋದು ಇಲ್ಲ. ಬಟ್ ಆದರೆ ನಾನು ದರ್ಶನ್ ಅವ್ರ ಬಗ್ಗೆ ಯಾಕೆ ಹಾಡುಗಳು ಮಾಡ್ತೀನಿ ಅಂದರೆ ಒಂದು ಪ್ರೀತಿ ಕೊಡ್ತಾರೆ ಸರ್ ನಮಗೆ, ಅವ್ರ ಅಭಿಮಾನ. ಆಮೇಲೆ ಅವ್ರ ದಾನ ಧರ್ಮ ನೋಡಿ, ಇವತ್ತು ನಾವು ದಾನ ಧರ್ಮ ಮಾಡ್ತೀವಿ, ಇವತ್ತು ನಾವು ಅನ್ನದಾನ ಮಾಡ್ತೀವಿ ಸರ್. ಇವಾಗ ನನ್ನ ಸಾಂಗ್ ರಿಲೀಸ್ 13ನೇ ತಾರೀಕು ನಾನು ಅನ್ನದಾನ ಮಾಡ್ತೀನಿ. ಬರೀ ನಾನು ಸಾಂಗ್ ಮಾತ್ರ ರಿಲೀಸ್ ಮಾಡಲ್ಲ, ಒಂದು 10 ಜನಕ್ಕೆ ಊಟ ಹಾಕಬೇಕು ಸರ್, ಅದು ಇಂಪಾರ್ಟೆಂಟ್. ಯಾಕಂದರೆ ನಾವು ಅವ್ರ ಹತ್ರ ಕಲ್ತಿದ್ದೀವಿ. ಅವರು ರೇಷನ್ ಅಂದರೆ ನೀವು ಕೇಕ್ ತರಬೇಡ್ರಿ, ನೀವು ಹಾರಗಳು ತರಬೇಡಿ, ನನಗೆ ಅಂದರೆ ಏನು ಅಕ್ಕಿ ತಗೊಬನ್ನಿ, ಬೇಳೆ ತಗೊಬನ್ನಿ, ಎಣ್ಣೆ ತಗೋಬೇಕು ಸರ್. ಒಂದು ಕುಟುಂಬಕ್ಕೆ, ಸಂಸಾರಕ್ಕೆ ಪ್ರತಿದಿನ ಏನು ಬೇಕು ಸರ್? ನಾನು ಹೇಳೋದು ಹೌದು. ಎಲ್ರಿಗೂ ಏನು ಬೇಕು ಸರ್? ಅಕ್ಕಿ ಬೇಕು, ಬೇಳೆ ಬೇಕು, ಹೊಟ್ಟೆಗೆ ತಿನ್ನೋದು ಅನ್ನನೇ ಸರ್, ಬೇರೆ ಏನೂ ತಿನ್ನಲ್ಲ ಸರ್. ಅದು ದರ್ಶನ್ ಸರ್ರು ಅದನ್ನು ಒಂದು ಒಳ್ಳೆ ಮುಖಾಂತರದಿಂದ ಮಾಡಿದ್ದಾರೆ. ನೀವು ಕೇಕ್ ತರಬೇಡ್ರಯ್ಯ, ಒಂದು ಅಕ್ಕಿ ಮೂಟೆ ತಗೊಂಬನ್ರಿ, ಇಲ್ಲ ಎಣ್ಣೆ ಕೊಡಿಸ್ರಿ ಸರ್. ಇದು ಒಳ್ಳೆ ವಿಚಾರ ಅಲ್ವಾ ಸರ್? ಹೌದು ಹೌದು. ಸೊ ಅದರಿಂದ ನಾವು ಕೂಡ ಕೊಡ್ತೀವಿ ಸರ್. ಇವತ್ತು ಎಕ್ಸಾಂಪಲು, ಒಂದು ತಿಂಗಳಿಂದ ನಾನು ಪ್ರತಿದಿನ ಸರ್ ಒಬ್ರಿಗಾದ್ರೂ ನಾನು ಊಟ ಕೊಟ್ಟೆ ಕೊಡ್ತೀನಿ ನಾನು. ಯಾಕಂದರೆ ಅವ್ರು ನೋಡಿ ಕಲ್ತಿದ್ದು ನಾನು. ಈಗ ನನ್ನಲ್ಲಿ ಫಸ್ಟ್ ಆಫ್ ಆಲ್ ನನ್ನಲ್ಲಿ ಇರಲಿಲ್ಲ ಅದು. ಒಬ್ರಿಗೆ ಊಟ ಕೊಡೋದಾಗಲಿ, ಒಬ್ರಿಗೆ ಇನ್ನೊಂದು ಮಾಡೋದು ಇರಲಿಲ್ಲ, ಕಮ್ಮಿ ಇತ್ತು. ಅವ್ರನ್ನ ನೋಡಿ ಪ್ರತಿದಿನ 30 ರೂಪಾಯಿ ಸರ್ ಖರ್ಚು ಮಾಡೋಕ್ಕಾಗಲ್ಲ. ತಿಂಗಳಿಗೆ 10,000 20,000 ದುಡಿತೀವಿ ಸರ್. ಹೌದು. ಒಬ್ಬರಿಗೆ 30 ರೂಪಾಯಿ ಸರ್. ಒಂದು ಅನ್ನ ಸಾಂಬಾರು 30 ರೂಪಾಯಿ, ಒಂದು ವಾಟ್ರ್ ಬಾಟ್ಲು 10 ರೂಪಾಯಿ ಸರ್. 40 ರೂಪಾಯಿ ಒಬ್ಬನಿಗೆ ಕೊಡಿ. ಒಂದು ದಿನ ಪ್ರತಿದಿನ ಒಬ್ಬೊಬ್ಬನಿಗೆ ಒಂದೊಂದು 30 ದಿನಕ್ಕೆ 30 ಜನಕ್ಕೆ ಕೊಡಿ ಸರ್. ಭಗವಂತ ಯಾಕೆ ನಿಮ್ಗೆ ಒಳ್ಳೇದು ಮಾಡಲ್ಲ ನೋಡ್ತೀನಿ ನಾನು. ನನ್ನ ಅನುಭವ ಸರ್, ನನ್ನ ಅನುಭವ ಇದು. ಏನಕ್ಕೆ ಅಂದರೆ ಭಗವಂತ ನನಗೆಲ್ಲ ಕೊಟ್ಟ. ನಾನು ಕಷ್ಟದಲ್ಲಿದ್ದಾಗ, ಮೊನ್ನೆ ರೀಸೆಂಟಾಗಿ ಆರೋಗ್ಯ ಸಮಸ್ಯೆ ಆದಾಗಲೂ ಕೂಡ ಅವತ್ತು ಅನ್ನದಾನ ಮಾಡಿದ್ದೀನಿ. ಭಗವಂತ ಮೇಲಿಂದ ನನಗೆ ಆಶೀರ್ವಾದ, ಇನ್ನೊಂದು ಜೀವ ಕೊಟ್ಟ ನನಗೆ. ನಾನು ಆ್ಯಕ್ಚುಲಿ ಉಳಿಬಾರ್ದಾಗಿತ್ತು. ಸೊ ನನಗೊಂದು ಜೀವ ಕೊಟ್ಟು ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ ಅಂದಾಗ ಮತ್ತೊಮ್ಮೆ ಅನ್ನದಾನ ಸೇವೆನೇ ಸರ್ ಶ್ರೇಷ್ಠ. ಅದು ನಾವು ಯಾರ ಹತ್ರ ಏನು ಮಾಡ್ತೀವೋ, ಮತ್ತೊಂದು ಮಾಡ್ತೀವೋ, ದುಡ್ಡು ಕೊಡಿ ಸರ್, ನಿಮ್ಗೆ 1 ಲಕ್ಷ ನಾನು ನಿಮ್ಗೆ ಕೊಡ್ಬೋದು ಸರ್. ಎಲ್ಲೋಗೋದು ಸರ್ ಅದು 1 ಲಕ್ಷ? ನಿಮಗೆ ಒಂದೊತ್ತು ಊಟ ಕೊಡಿಸಾಗ ಹೊಟ್ಟೆ ತುಂಬುತ್ತೆ ಸರ್, ಅದು ಇಂಪಾರ್ಟೆಂಟ್. ನಾವು ಅವ್ರ ಹತ್ರ ಕಲ್ತ್ವಿ ಅದನ್ನು. ಸೊ ಇವತ್ತಿಗೂ ಕೂಡ ಪ್ರೀತಿಯಿಂದ ನಾವೆಲ್ರಿಗೂ ಅನ್ನದಾನ ಮಾಡ್ತೀವಿ. ಅವ್ರ ಹತ್ರ ನೋಡ್ಕೊಂಡು ಅನ್ನದಾನ ಮಾಡೋದು ನಾವು. ಸೊ ಇವತ್ತು ಸರ್ ನೆಕ್ಸ್ಟು ನಾನು ಒಂದು ಹೇಳ್ತೀನಿ ಎಲ್ರಿಗೂ, ದರ್ಶನ್ ಸರ್ ಅಭಿಮಾನಿಗಳು ಯಾರ್ಯಾರು ಅನ್ನದಾನ ಮಾಡ್ತಾರೋ, ಯಾರ್ಯಾರು ಕರ್ನಾಟಕ ಜನದ ಪ್ರತಿಯೊಬ್ಬ ಮನುಷ್ಯನೂ ದಿನಕ್ಕೆ ಒಂದು ಅನ್ನ ಸಾಂಬಾರು ಕೊಡಿಸ್ತಾರೋ ಅವ್ರ ಮನೆ ಬೆಳಗುತ್ತೆ ಸರ್. ಇದು ನನ್ನ ಅನುಭವ. ಮನೇಲಿ ಒಂದು ದೀಪ ಅಂಟಿಸ್ತೀರಿ, ಅಂಟಿ ಡೈಲಿ ಬೆಳಗಿಂದ. ಸರ್ ಎಷ್ಟಾಗುತ್ತೆ ಸರ್ ಒಂದು ಎಣ್ಣೆಗೆ? 1 ಲೀಟ್ರ್ ಎಣ್ಣೆ 200 ರೂಪಾಯಿ ಆಗ್ಬೋದು ಸರ್. ಒಂದು ದೀಪ ಅಂಟಿಸಿ ಸರ್, ನಂದಾ ದೀಪ ಅದು. ನಿಮ್ಮ ಮನೆ ಯಾಕೆ ಬೆಳಗಲ್ಲ ನೋಡ್ತೀನಿ. ಆಗುತ್ತೆ. ಇವೆಲ್ಲ ನಾವು ದರ್ಶನ್ ಸರ್ ಹತ್ರ ಕಲ್ತಿದ್ದೀವಿ. ಅವ್ರು ಏನು ಮಾಡ್ತಾರೋ ನಾವು ಅದನ್ನೇ ಮಾಡ್ತೀವಿ ಸರ್. ನಾವು ಒಳ್ಳೇದೇ ಬಯಸೋದು ಸರ್ ದರ್ಶನ್ ಸರ್ ಅಭಿಮಾನಿಗಳು. ಯಾವತ್ತೂ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನಮ್ಮ ಮನಸ್ಸಲ್ಲಿ ಕೆಟ್ಟದ್ದು ಅನ್ನೋದೇ ಇಲ್ಲ. ಇವ್ರು ಬೆಳಿಬೇಕು, ಅವ್ರು ಬೆಳಿಬೇಕು, ಇವರು ಅವೆಲ್ಲ ಇಲ್ಲ ಸರ್. ಎಲ್ಲರೂ ಬೆಳಿಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತ ಭಗವಂತ ಹೇಳಿರೋದು. ಸೊ ನಾವು ಅಷ್ಟೇ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗಲಿ.